ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರ ಎಲ್ಲರೂ? ನಮಗೆ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಅಂತಂದರೆ, ಒಂದು ವಾರ ಆಗೋಯಿತು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ನಮಗೆ ಒಬ್ಬೊಬ್ಬರ ಹಿಂದೆ ಒಬ್ಬೊಬ್ಬರೇ ಆರಾಮಾಗಿಲ್ಲದೆ ಹೋಯಿತು. ಒಂದು ವಾರ ತನಕ ನನಗಾಗಲಿ ನನ್ನ ಮಕ್ಕಳಿಗಾಗಿ ಆರಾಮಿಲ್ಲದೆ, ದೊಡ್ಡ ಮಗನಿಗೆ ಮೊದಲು ಬಂದಿತ್ತು, ಆಮೇಲೆ ನನಗೆ ಬಂತು, ಆಮೇಲೆ ನನ್ನ ಚಿಕ್ಕ ಮಗನಿಗೆ, ನಮ್ಮ ಮನೆಯವರಿಗೆ, ನಮ್ಮ ಮಾವನವರಿಗೆ, ಹಾಗೆಯೇ ಒಂದೊಂದೇ ಆಗಿ ಇದು ವಿಡಿಯೋ ಯಾವತ್ತೂ ಹಾಕಬೇಕಂತ ನಾನು ಎಡಿಟ್ ಮಾಡಿಟ್ಟಿದ್ದೆ. ಆದರೆ ಅದು ಮಾಡಲಿಕ್ಕೂ ಅದು ಇದಾಗಲಿಲ್ಲ. ಹಾಗಾಗಿ ಇದು ಯಾವ ವಿಡಿಯೋ ಅಂತ ಹೇಳಿದ್ರೆ, ನನ್ನ ಮಗನಿಗೆ ಸ್ಕೂಲಿಗೆ ಏನೆಲ್ಲ ಬೇಕಾಗಿರುತ್ತೆ ನೋಡು, ಅದೆಲ್ಲ ಪರ್ಚೇಸ್ ಮಾಡ್ಲಿಕ್ಕಂತ ಹೋಗಿದ್ವಿ. ಇದು ನಮ್ಮದು ಗುರ್ತದ ಅಂಗಡಿ, ರಾಜಾರಾಮ್ ಫ್ಯಾನ್ಸಿ ಸ್ಟೋರ್ ಅಂತ. ನಾನು ಇಲ್ಲಿ ಮೊದಲು ಮದುವೆಗೂ ಮುಂಚೆ ಎಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದೆ. ಇಲ್ಲಿ ಇವರೇ ನಮ್ಮ ಅಂಕಲ್ಲು ನೋಡಿ. ಹಾಗೆ ನಮ್ಮ ಮಗನಿಗೆ ಕಂಪಸ್ ಬಾಕ್ಸು, ಪಟ್ಟಿ, ಬ್ಯಾಗು ಪ್ರತಿಯೊಂದು ನಾವಿಲ್ಲೇ ತೊಗೊಳ್ತೀವಿ. ಪ್ರತಿ ವರ್ಷವೂ ಕೂಡ ನಾನು ಅಂಗಡಿ ಬಿಟ್ಟಿದ್ರು ಕೂಡ ಅವರನ್ನು ಯಾವತ್ತೂ ಬಿಡಲಿಲ್ಲ. ಅಷ್ಟು ಒಳ್ಳೆ ಅಂಕಲ್ಲು, ಚಲೋ ರೇಟ್ ಇದು ಮಾಡಿಕೊಡ್ತಾರೆ. ಹಾಗೆ ಇವರ ಅಂಗಡಿಗೂ ಕೂಡ ತುಂಬ ಚಲೋ ಬ್ಯಾಗ್ಸ್ ಎಲ್ಲ ಬರುತ್ತೆ. ಹಾಗೆ ಅದೇ ತೊಗೊಂಡು ಹಾಗೆ ಮನೆಗೆ ಬಂದ್ವಿ ನಾವು. ಬ್ಯಾಗು, ಕಂಪಸ್ ಬಾಕ್ಸು, ಪಟ್ಟಿ ಎಲ್ಲ ತೊಗೊಂಡ್ವಿ. ಹಾಗೆ ಇದು ಮಾರನೇ ದಿನದ ವೀಡಿಯೋ. ಮಕ್ಕಳೆಲ್ಲ ಚಪಾತಿ ಮಾಡಿದ್ನ, ಆ ಚಪಾತಿ ಮಾಡ್ತಿದ್ರು ಮಕ್ಕಳು. ಹಾಗೆ ಸಂಜೆ ಟೈಮ್ ಹಾಗೆ ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡಿದ್ರು ಅಲ್ಲಿ ಹೊರಗಡೆ. ನಾನು ಚೇರ್ ಹಾಕೊಂಡು ಕೂತ್ಕೊಂಡಿದ್ದೆ. ಹಾಗೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ತೊಗೊಳ್ಳುವ ಅಂತ ಎಲ್ಲರೂ ಅಲ್ಲಿ ಕೂತ್ಕೊಂಡು ವೀಡಿಯೋ ತೊಗೊಂಡಿದ್ದೆ. ನನ್ನ ಮಗನಿಗೆ ಚಪಾತಿ ಬೇಕು ಅಂತಿದ್ದ, ಅವನಿಗೊಂದು ಚಪಾತಿ ಮಾಡಿಕೊಟ್ಟು ಹಾಗೆ ಅವನು ತೊಗೊಂಡು ಬಂತಿದ್ದ. ಅಯ್ಯ ತಿನ್ನಿಸು ಅಂತ ಬಂದ ಅವನು. ಇದು ನೋಡಿ, ನನ್ನ ಮಗನಿಗೆ ಆರಾಮಿಲ್ಲದೆ ಇದ್ದಾಗ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗೋಕ್ಕೂ ಮುಂಚೆ ಒಂದು ವೀಡಿಯೋನ ತೆಗೆದಿದ್ದೆ. ಪಾಪ ಅವನಿಗೆ ಏನು ತಿನ್ಲಿಕ್ಕೆ ಬೇಡ ಆಗಿತ್ತು, ಆದರೂ ಅವನು ಒಂದೇ ಬ್ರೆಡ್ ತಿಂದ್ಕೊಂಡು ಹಾಗೆ ಟ್ಯಾಬ್ಲೆಟ್ ಕೂಡ ಅವನ ಕೈಯಲ್ಲೇ ಕೊಡಿಸ್ದೆ. ಇದು ನೋಡಿ, ನಮಗೆಲ್ರಿಗೂ ಆರಾಮಿಲ್ಲದೆ ನನ್ನ ಮಗ ತನ್ನ ಪಾಡಿಗೆ ಅವನೇ ಆಟ ಆಡ್ಕೊಳ್ತಿದ್ದ, ಚಿಕ್ಕವನು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಇದು ನೋಡಿ, ನಾನು ಸ್ಕ್ಯಾನಿಂಗಿಗೆ ಹೋಗಿದ್ದೆ. ಅಲ್ಲಿ ರಸ್ಸೋ ಆ ದಿವಸ ತುಂಬಾ